ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ನಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೇ ಟೀ ಕುಡಿದ್ಬಿಟ್ಟೆ, ಇನ್ನು ನಾಳೆಯಿಂದ ಟೀನು ಕುಡಿಯೋಲ್ಲ. ಬಟ್ ಏನು ಒಂದು ಹೆಲ್ದಿ ಡ್ರಿಂಕ್ ಅಂತ ಹೇಳಿದ್ರೆ ಸಾಂಬಾರ್ ಸೊಪ್ಪು ತೊಗೊಂಡಿದ್ದೀನಿ. ಸಾಂಬಾರ್ ಸೊಪ್ಪು ಅಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಬ್ಯಾಂಗ್ಳೂರಲ್ಲಿ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂದೇ ಒಂದು ಚೂರು ಶುಂಠಿ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದು ಒಂದು ಅರ್ಧ ಗ್ಲಾಸು ಮುಕ್ಕಾಲು ಗ್ಲಾಸ್ ಆಗೋ ತನಕ. ಸೊ ಅದನ್ನು ಖಾಲಿ ಹೊಟ್ಟೆಗೆ ಕುಡಿಯೋದು. ಡೈಲಿ ಒಂದೊಂದು ಥರ ಡ್ರಿಂಕ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಬನ್ನಿ, ಇದನ್ನು ಪ್ರಿಪೇರ್ ಮಾಡ್ಕೊಂಡು ಇವಾಗ ಕುಡಿಯೋಣ. ಇಲ್ಲೇ ನಮ್ಮ ಕೃತಜ್ಞವ್ರಿದ್ದಾರೆ. ಸಾಂಬಾರಾ? ಸರಿ ಆಯಿತು. ಹಾಂ ದೋಸೆ ಸಾಂಬಾರು ಹಾಕ್ತೀನಿ ಬಾಕ್ಸ್ಗೆ. ದೋಸೆ ಸಾಂಬಾರು, ದೋಸೆ ಮತ್ತು ಸಾರು ಎರಡು ಹಾಕ್ತೀನಿ ಅಂತ ಫ್ರೆಂಡ್ಸ್. ಇವಾಗ ಕೃತು ಹಂಗೆ ಎಲ್ಲನೂ ಹಾಕ್ತೀನಿ, ಹಣ್ಣು ಹಾಕ್ತೀನಿ. ಇವಾಗ ಹೇಳಿದ್ದೀನಲ್ಲ, ಶುಂಠಿ, ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ, ಸಕ್ಕರೆ ಬೇಡ ಅಂತ ಹೇಳಿ. ಇದು ಚೆನ್ನಾಗಿ ಕುದಿದ ನಂತರ ಹೆಲ್ದಿ ಡ್ರಿಂಕ್ ಆಗುತ್ತೆ. ಏನು ಹೇಳ್ತಾರಪ್ಪ, ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ. ಇದನ್ನು ಕುಡಿಯೋಣ ಇವಾಗ ರೆಡಿ ಮಾಡಿಕೊಂಡು. ಹೆಲ್ದಿ ಡ್ರಿಂಕ್ ರೆಡಿ ಆಯಿತು. ನೋಡೋಕ್ಕೆ ನೋಡಿ ಈ ಥರ ಗ್ರೀನ್ ಕಲರಾಗಿ ಕಾಣ್ತೈತೆ, ಒಂಥರ ಹಸಿರು ಕಾಣ್ತಾಯ್ತಪ್ಪ. ಅಂದರೆ ಕೊತ್ತಂಬರಿ ಫ್ರೆಶ್ ಇರೋದು ಹಾಕ್ಬಿಟ್ಟೆ, ಜಾಸ್ತಿ ಹಾಕ್ಕೊಂಡಿದ್ದೀನಿಲ್ಲ ಅದಕ್ಕೆ. ಆಲೇ 1.5 ವರ್ಷ ಆಯಿತು ಇದೆಲ್ಲ ಕುಡಿದು. ನೋಡ್ತೀನಿ ಹೆಂಗೆ ಅನ್ನಿಸ್ತದೆ ಅಂತ. ಪರವಾಗಿಲ್ಲ, ಕುಡಿಬೋದು. ಏನೋ ಆ ಲೆವೆಲ್ಗೆ ಒಗ್ರು ಥರ ಅಥವಾ ಕುಡಿಯೋಕ್ಕೆ ಆಗಲ್ಲ ಅನ್ನೋ ಥರ ಏನಿಲ್ಲ. ಚೆನ್ನಾಗೈತೆ. ಈ ಥರ ಆದರೆ ಕುಡಿಬೋದು. ಇನ್ನು ಸ್ವಲ್ಪ ಶುಂಠಿ ಜಾಸ್ತಿ ಹಾಕಬೇಕಿತ್ತು, ನಾನು ಸ್ವಲ್ಪ ಶುಂಠಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಸಲ ನಾವು ಏನೇ ಮಾಡೋಕ್ಕೆ ಹೋದ್ರೂ ಬಾಡಿ ತಗೊಳ್ಳಲ್ಲ, ಸಪೋರ್ಟ್ ಮಾಡಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ನಾವು ಒಂದೇ ಸಲ ಸಣ್ಣ ಆಗಬೇಕು ಅಥವಾ ಹೆಲ್ದಿ ಆಗಿರಬೇಕು ಅಂತೇಳಿ ಒಂದೇ ದಿನ ಎಲ್ಲನೂ ತಗೊಂಡ್ರೆ ಎಲ್ಲನೂ ಕಕ್ಕಬೇಕಾಯ್ತದೆ ಆಮೇಲಿಂದವ. ಅಮ್ಮ ಒಡ್ಸ್ಲಿಗೆ ಗಾಡ್ಸಿಟ್ಟೈತೆ. ಬಟ್ ಕೃತುಗೆ ಕೇಸರಿ ಬಾತ್ ಬೇಕೇ ಬೇಕಂತೆ. ಅದಕ್ಕೆ ಅವಳಿಗೆ ಕೇಸರಿ ಬಾತು ಮತ್ತು ಒಡ್ಸ್ಲಿಗೆ ಎರಡೂ ಬಾಕ್ಸ್ಗೆ ಹಾಕ್ತೀನಿ. ಕೇಸರಿ ಬಾತು ಬರೀ ಸ್ವೀಟು ಬೇಡ ಕಣ್ ಮಗಳು ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಅವ್ಳು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೇಳಿ ಹೋದ್ಲು. ನಾನು ಅಷ್ಟರಲ್ಲಿ ಈ ಡ್ರಿಂಕ್ನ ಕುಡ್ಕೊಂಡು ಕೇಸರಿ ಬಾತ್ ಮಾಡಿಕೊಂಡು ನನ್ನ ವರ್ಕ್ನ ಮುಗಿಸ್ಕೊತೀನಿ. ಆಮೇಲಿಂದ ಮತ್ತೆ ಸಿಗೋಣ ಫ್ರೆಂಡ್ಸ್. ಇವಾಗ ಕೃತುಗೆ ಸ್ನ್ಯಾಕ್ಸ್ಗೆ ದಾಳಿಂಬೆ ಹಣ್ಣು ಹಾಕಿದ್ದೀನಿ. ನಾನು ಒಂದು ಹಾಕಲ್ಲ, ಅರ್ಧ ಹಾಕ್ತೀನಿ. ಸೊ ಅದನ್ನು ನೀಟಾಗಿ ಎತ್ತಿಟ್ಟಿರ್ತೀನಿ. ನಾಳೆಗೆ ಅರ್ಧ ಹಾಕ್ತೀನಿ, ಅಥವಾ ಈವ್ನಿಂಗ್ ಏನಾದರೂ ಬಂದರೆ ಅವಳು ಈವ್ನಿಂಗ್ ತಿನ್ಕೋತಾಳೆ. ಹಾಗೆ ಹಠ ಮಾಡಿ ಕೇಸರಿ ಬಾತ್ ಮಾಡಿಸ್ಕೊಂಡಿದ್ಲಲ್ವ, ಸೊ ಅಲ್ಲಿಗೆ ಒಂದು ಸ್ವಲ್ಪ ಕೇಸರಿ ಬಾತ್ ಹಾಕ್ತೀನಿ. ಸ್ವೀಟ್ ಹಾಕಬಾರ್ದು ಮಕ್ಳಿಗೆ, ಬಟ್ ಏನು ಮಾಡ್ತೀರಾ, ಚಿಕ್ಕವಳಲ್ವ, ಹಠ ಮಾಡ್ತಾಳೆ, ಹಾಗಾಗಿ ಸ್ವಲ್ಪ ಹಾಕ್ತೀನಿ. ನಾನು ಏನು ಅಂದರೆ ಕಲರ್ಸ್ ಯೂಸ್ ಮಾಡಲ್ಲ, ಏನನ್ನು ಬೇಡ ಅಂತೇಳಿ ಮಾಮೂಲಿ ವೈಟ್ ಕಲರ್ ಏನೇ ಮಾಡೋದು. ಹೋಯ್ತೀನಿ ಅವಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಮ್ಮ ಮಮ್ಮಿ ಬಂದವ್ರೆ ಫ್ರೆಂಡ್ಸ್. ಮಧ್ಯಾಹ್ನ ಟೈಮು ಊಟ ಮಾಡೋದ್ರೆ ಮಾಡಲ್ಲ, ನೈಟು ಒಂದು 7 ಗಂಟೆ ಹೆಂಗೆ ಮಾಡ್ತಾರೆ. ಅದು ಮಾರ್ನಿಂಗ್ ಒಂದು ಬೇಗ ಹೇಳ್ತಾರೆ, ನಿದ್ದೆ ಬರಲ್ಲ ಅಂತ 4:15ಗೆ ಟೀಗೆ ಕುಡ್ಕೊಂಡಿರ್ತಾರೆ. 8:00ವರೆಗೆ ಹಸುವಾಗುತ್ತೆ ಅಂತಾರೆ. ನಾನು ಲೇಟಾಗಿ ಹೇಳ್ತೀನಲ್ವ, ನನಗೆ ಹಸುವಾಗಲ್ಲ. ಇದು ಆ್ಯಕ್ಚುಲಿಗೆ ಅಂದರೆ ರೇಷನ್ ಅಕ್ಕಿಲ್ ಮಾಡಿರೋದಲ್ಲ, ಮನೆ ಅಕ್ಕಿಲ್ ಮಾಡಿರೋದು. ಅದಕ್ಕೆ ಕೆಂಪು ಕಾಣ್ತೈತೆ. ಅಕ್ಕಿ ಬಿಡಿಸ್ಕೊಬಂದಿದ್ವಲ್ಲ, ಅದರಲ್ಲಿ ನುಚ್ಚು ಬಂದಿತ್ತು. ಆ ನುಚ್ಚನ್ನ ನೆನೆ ಹಾಕ್ಬಿಟ್ಟು ಮಾಡೈತೆ ಅಮ್ಮ. ನಾನು ಮಾಡಿದೆ, ಅಮ್ಮ ನೆನೆ ಹಾಕಿತ್ತು. ಚಿಕ್ಕದು ನುಚ್ಚು ಬರುತ್ತಲ್ಲ ಅದನ್ನು. ಅವಳಿಗೆ ಇದಕ್ಕೆ ಏನು ಹಾಕೋದು ನೋಡ್ತೀನಿ. ಸ್ವಲ್ಪ ಆದರೆ ಮೊಸರು ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸಾಫ್ಟ್ ಇದೆ, ಇದನ್ನೇ ತಿಂತಾಳ ಅಂತ ಸ್ವಲ್ಪ ಚಿಕ್ಕದು ಹಾಕಿದ್ದೀನಿ. ಯಾಕಂದರೆ ಕೇಸರಿ ಬಾತ್ ಸ್ವಲ್ಪ ಹಾಕಿದ್ದೀನಲ್ವ, ಹಾಗಾಗಿ ಏನೇ ಆದರೂ ಒಂದು ತುತ್ತು ಜಾಸ್ತಿ ಹಾಕಲೇಬೇಕು ಅನ್ಸುತ್ತೆ. ಅವ್ರು ತಿಂತಾರೋ ಬಿಡ್ತಾರೋ, ಒಟ್ಟಿಗೆ ಹಾಕಬೇಕು. ಮುಖ ನೋಡ್ಕೊಂಡು ಕೂತ್ಕೋಬಾರ್ದು ಅನ್ನೋದು ಒಂದು ಮೈಂಡ್ ಬಂದ್ಬಿಡುತ್ತೆ. ಮನೇಲಾದರೆ ನಾವು ತಿನ್ನಿಸ್ತೀವಿ, ಅಲ್ಲಾದರೆ ಪಾಪ ಅವೇ ತಗೊಂಡು ಎಲ್ಲನೂ ಮಾಡ್ಕೊಂಡು ತಿನ್ನಬೇಕು. ಹಾಗಾಗಿ ಇವಾಗ ಇವಳು ಲಂಚ್ ಬಾಕ್ಸ್ ರೆಡಿ ಆಯಿತು. ಬಿಸಿನೀರು ಕಾಯಿಸಿಲ್ಲ, ಬಿಸಿನೀರು ಕಾಯಿಸಿ ನೀರು ಹಾಕಿದ್ರೆ ರೆಡಿ ಕಂಪ್ಲೀಟಾಗಿ. ಅಮ್ಮಂಗೆ ತಿಂಡಿಗೆ ಒಡ್ಸ್ಲಿಗೆ ಹಾಕ್ಕೊಡ್ಬೇಕು. ಸೊ ಮತ್ತೆ ಸಿಗ್ತೀನಿ. ಯಾಕೆ ಒರೆಸ್ಕೊತೀಯ? ಹಣೆಗೆ ಏನೂ ಇಕ್ಕಿಲ್ಲ ಅಂತ ಬೈತಾರೆ ಮ್ಯಾಮು. ನೋಡಿ ನಮ್ಮ ಕೃತಿಗ 2 ಜುಟ್ಟು ಹಾಕೊಂಡವಳೆ, ಎಣ್ಣೆ ಹಾಕೊಂಡು. ಸರಿ ಆಯಿತು. ಬೇಡದವ್ರು ಬಿಡು, ಆಯ್ತು. ಕಾನ್ವೆಂಟಲ್ಲಿ ಅಳಿಸ್ಕೊಳ್ವೆ ನಡಿ. ನೀನು ಯಾರು ಅಳಿಸಿದ್ದೀನಿ ಆಯ್ತಾ? ಅಜ್ಜಿಗೆ ಬಾಯ್ ಮಾಡ್ಬಿಟ್ಟು ನಡ್ರಿ ಈಗ. ಬೇಗ ಬಾಚಿರಿ, ಬಾಯ್ ಬೇಗ ಬಾ ಅಮ್ಮ. ಬಾಯ್ ಮಾಡಮ್ಮ, ನೀನು ಅಂತೊಳೆಯ. ಎಡದ ಕೈಲಿ ಮುತ್ತಿಸ್ಕೋತಿ, ಚಿನ್ನು ಬಲ್ದ ಕೈಲಿ ತಾನೆ. ಅಜ್ಜಿ ಕಾಡ್ನರ ಅಜ್ಜಿಗೆ ಹೇಳು ನಡಿ. ಇದಾಕೋ ಬ್ಯಾಗ್ ಎಲ್ಲ ತಗೋಮ್ಮ. ತಗೊಳ್ಳ, ತಗೋತೀಯೋ?
ತಿನ್ಕೋ ನೀನು ದೋಸೆನ ನಾನು ತಗೊಬತ್ತೀನಿ ಹಿಡ್ಕೊಬತ್ತೀನಿ ನಡಿ ತಿನ್ಕೋ ಬೇಗ ತಿನ್ಕೋಕಂದ ನೀನು ಮತ್ತೆ ಹಾಕೋ ಮತ್ತೆ ತಗೊಂಡು ನಾನೇ ತಗೊಳ್ಳೋಣ ಎಲ್ಲನೂ ಹಾಕಿದ್ದೀನಿ ಪೆನ್ಸಿಲು ಆಮೇಲಿಂದವ ರಬ್ಬರು ಹೂದು ಒಂದು ರಬ್ಬರ್ ಇತ್ತಲ್ಲ ಹಾಂ ಅದು ಬೇಡ ಅದು ಹಾಕಂಗಿಲ್ಲ ಅದು ಮನೆಯಲ್ಲಿ ಬರೆಯೋದು ಎಲ್ಲ ಹಾಕಿದ್ದೀನಿ ಸ್ಪೂನ್ ಹಾಕಿದ್ದೀನಿ ಕೇಸರಿ ಬಾತ್ ಸ್ಪೂನಲ್ಲಿ ತಿನ್ನು ದೋಸೆ ಕೈಲಿ ತಿನ್ನು ಚಿನಿ ನಾನು ಎಲ್ಲನೂ ಹಾಕಿದ್ದೀನಿ ನೋಡಿ ಚಿನಿ ಪೆನ್ಸಿಲು ಹಾಂ ದ್ರಾಕ್ಷಿ ಅದ್ರೊಳಗೆ ಹೆಂಗಿತ್ತು ದ್ರಾಕ್ಷಿ ಹೆಂಗಿದ್ದು ಸರಿ ನಡಿಯವ ಆಯ್ತು ಯಾವುದೋ ಒಂದು ಹಣ್ಣು ನಡಿ ಟೈಮ್ ಬಂದು 11:22 ಇವಾಗ ಲೇಟಾಗಿ ತಿಂದಿದ್ದೀನಿ ನಾನು ಚಂದನ ಎಷ್ಟು ಅವರ್ ಮಾತಾಡಿರ್ಬೋದು 1 ಗಂಟೆ 13 ನಿಮಿಷ ಮಾತಾಡಿದ್ದೀನಿ ಅವ್ರ ಜೊತೆ ಮಾತಾಡ್ಕೊಂಡೆ ತಿಂದು ಟ್ಯಾಬ್ಲೆಟ್ ಕುಡಿದೆ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಬಂದೆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಿತ್ತು ಅವರು ಏನಿದ್ದಾರೆ ಭೂಮಿಕಾ ಸಿಸ್ಟರು ನೀವು ಫ್ರೆಂಡು ಹಾಗೆ ಹೀಗೆ ಅಂತ ಅದೊಂದು ಚಿಕ್ಕದಾಗಿ ಕ್ಲಾರಿಫಿಕೇಷನ್ ಕೊಡೋಣ ಅಂತೇಳಿ ಅವರೇನು ನಾನು ಅವರು ಇನ್ನೂ ಫ್ರೆಂಡ್ಸ್ ಆಗಿಲ್ಲ ನಾನು ಅವರ ಫಾಲೋವರ್ ಆಗಿದ್ದೆ ನಿಮಗೆ ಗೊತ್ತು ಇನ್ಸ್ಟಾ ಟಿಕ್ಟಾಕ್ ಯೂಟ್ಯೂಬಲ್ಲಿ ಸೊ ತುಂಬ ದಿನಗಳಿಂದ ನೋಡ್ತಾ ಇದ್ದೆ ಆ್ಯಂಡ್ ನಮ್ಮೂರವರು ಅಂದಾಗ ನಮಗೊಂದೇನೋ ಒಂದು ಒಳ್ಳೆ ಭಾವನೆ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಹೋದಾಗ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಮೆಸೇಜ್ ಹಾಕಿ 1 ವಾರ ಆಗಿತ್ತು ಅದಾದ 1 ವಾರ ಆದಮೇಲೆ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದು ಅವ್ರ ಅಡ್ರೆಸ್ನ ಕಳಿಸಿದ ಮೇಲೆ ಸೊ ಅದು ಆನ್ ದ ವೇ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ ಹಾಸ್ಪಿಟ್ಲಿಗೆ ನನಗೆ ಡಾಕ್ಟ್ರಿಗೆ 5:15 ಇದ್ದಿದ್ದು ನನಗೆ ಸೊ ಹಾಗಾಗಿ ಆ ಟೈಮಲ್ಲಿ ಹೋಗಿ ನಾನು ಮಾತಾಡಿಸ್ಕೊಬಂದಿದ್ದು ಸೊ ಅದಾದಮೇಲೆ ಅವ್ರದ್ದು ಯಾವುದೇ ರೀತಿಯಾದ ಪರ್ಸ್ನಲ್ ನಂಬರ್ ಇಲ್ಲ ಏನಿಲ್ಲ ನಾವು ಪ್ರೊಫೆಷನಲ್ ಫ್ರೆಂಡ್ಸು ಅಲ್ವಾ ಅಥವಾ ಮುಂಚೆಯಿಂದನೂ ಫ್ರೆಂಡ್ಸ್ಗಳು ಅಲ್ಲ ಸೊ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋದೊಂದು ಇತ್ತು ಹೋಗಬೇಕು ಒಂದ್ಸಲ ಅಂತ ಅದಕ್ಕೋಸ್ಕರ ಹೋಗಿದ್ದೆ ಸೊ ಅವರ ವೈಯಕ್ತಿಕವಾಗಿ ಮಾತಾಡೋವಂಥ ರೈಟ್ಸು ನನಗಿಲ್ಲ ಸೊ ನೀವೇ ಯಾರು ಏನೇ ಅನ್ಬೋದು ನನ್ನ ಪ್ರಕಾರ ಕೆಲವೊಂದು ಸಲ ಗೊತ್ತಿದ್ದು ನಾನೇ ಅಂದ್ಕೊಳ್ಳಿ ಗೊತ್ತಿದ್ದೆ ತಪ್ಪು ಮಾಡ್ತೀವಿ ಗೊತ್ತಿಲ್ಲದೇ ತಪ್ಪು ಮಾಡ್ತೀವಿ ಹಾಗಂತ ಕಂಪ್ಲೀಟ್ ಯಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ ಅದು ನಾನು ನಿಮಗೆ ಬಿಡ್ತೀನಿ ಅದು ನಿಮ್ಮ ಇಷ್ಟ ನೀವು ಹಾಗೆ ಹೇಳಬೇಕು ಹಿಂಗೆ ಹೇಳಬೇಕು ಅಂತ ನಾನು ಹೇಳೋಕ್ಕಾಗಲ್ಲ ಇದು ನನ್ನ ಅನಿಸಿಕೆ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಸುಷ್ಮಿತಾ ಅಂತ ಹೆಸರು ಬಂತು ಆ್ಯಕ್ಚುಲಿ ನನ್ನ ಹೆಸರು ಸುಷ್ಮಿತಾ ಮನೇಲಿ ಕರೆಯೋದು ಸುಷ್ಮಾ ಅಂತ ಹೇಳಿ ಹಾಗಾಗಿ ನಾನು ಬಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಸುಷ್ಮಾ ಕನ್ನಡ ವ್ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ ನನ್ನ ಸುಷ್ಮಾ ಅಂತ ಕರೆದ್ರೇನೆ ನನಗೆ ತುಂಬ ಇಷ್ಟ ಆಗೋದು ಹಾಗಾಗಿ ನನಗೆ ಸುಷ್ಮಾ ಅನ್ನೋದು ಚಿಕ್ಕದ್ರಿಂದ ಕರೆದಿರೋದ್ರಿಂದ ಆ ಹೆಸರನ್ನು ನಾನು ಯೂಟ್ಯೂಬ್ಗೆ ಇಟ್ಟಿದ್ದೀನಿ ಬಟ್ ಅಲ್ಲಿ ಬಂದಿದೆ ಸುಷ್ಮಿತಾ ಅವರು ಹೇಳಿದ್ರು ಅಂದರೆ ಅವರು ನಾನಲ್ಲ ಅವರು ಬೇರೆ ಸುಷ್ಮಿತಾ ಆ್ಯಕ್ಚುಲಿ ಓಕೆ ಆದರೆ ಜನ ಏನು ಅಂದ್ಕೊಂಡಿದ್ದಾರೆ ನೋಡೋರು ಹೆಂಗೆ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾನು ಅವ್ರನ್ನ ರೀಸೆಂಟಾಗಿ ಮೀಟ್ ಮಾಡಿಬಿಟ್ಟು ಬಂದಿರೋದ್ರಿಂದ ಸೊ ಸುಷ್ಮಿತಾ ಅಂದರೆ ನಾನು ಅಂತ ಅಂದ್ಕೊಂಡಿದ್ದಾರೆ ಬಟ್ ಅವ್ರು ಹೇಳಿರೋದೇ ಬೇರೆ ಪರ್ಸನ್ನ ಜನಗಳು ಅನ್ಕೋತಾ ಇರೋದು ನನ್ನನ್ನು ಇದೊಂದು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ಬಟ್ ಜನ ನನ್ನನ್ನು ಅಂದ್ಕೊಂಡು ನನ್ನನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ ಅಥವಾ ನಾನು ಏನೋ ಹೇಳಿದ್ದೀನಿ ಅನ್ನೋ ರೀತಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ಇವಾಗ್ಲೂ ಕೂಡ ನನಗೇನು ಅವ್ರ ಮೇಲೆ ಏನೂ ಇಲ್ಲ ಸೀರಿಯಸ್ಸಾಗಿ ಏನೂ ಇಲ್ಲ ಮತ್ತೇನು ಯಾರೋ ಹೇಳಿದ್ರಪ್ಪ ಉತ್ತರ ಕರ್ನಾಟಕದ ಭಾಷೆ ಬಗ್ಗೆ ಮಾತಾಡಿದ್ರು ಅದು ಇದು ಅಂತ ಸೊ ನಾನು ಏನು ಹೇಳೋಕ್ಕಾಗುತ್ತೆ ಈಗ ನನ್ನ ಫ್ರೆಂಡ್ ಚಂದನ ವರ್ಷಿತ ಆದರೆ ತಪ್ಪು ಮಾಡಿದ್ರೆ ಬೈದ್ಬಿಟ್ಟು ಹೇಳ್ತೀನಿ ನಾನೇನಾದ್ರು ಒಂಚೂರು ತಪ್ಪು ಮಾಡಿದ್ರೆ ಬೈತಾರೆ ಬೈಸ್ಕೊತೀನಿ ಗಂಟೆಗಟ್ಟಲೆ ಮಾತಾಡ್ತೀನಿ ಸೊ ಆ ಬಾಂಡಿಂಗ್ ನಮ್ಮ ಹತ್ರ ಇರುತ್ತೆ ಆ ಬಾಂಡಿಂಗ್ ನಮ್ಮ ಹತ್ರ ಇದ್ದಾಗ ಮಾತ್ರ ನಾವು ಏನೇ ಆದ್ರೂ ಒಳ್ಳೆಯದು ಕೆಟ್ಟದ್ದು ಹೇಳೋ ಸಾಧ್ಯ ಯಾರಿಗೇ ಆದ್ರೂ ಅಷ್ಟೇನೆ ಸೊ ನಾವು ಕಾಂಟ್ಯಾಕ್ಟಲ್ಲೇ ಇಲ್ಲ ನಮ್ಮ ಮಧ್ಯೆ ಏನೂ ಇಲ್ಲ ಅಂತ ಹೇಳಿದಾಗ ನಾವು ತಪ್ಪು ಸರಿಗಳ ಬಗ್ಗೆ ನಾವು ಹೇಳೋಕ್ಕೆ ಆಗಲ್ಲ ಸುಮ್ಮನೆ ಏನೋ ವೀಡಿಯೋದಲ್ಲಿ ಮಾಡಿ ಹಾಕ್ಬೋದೇನೋ ಅಷ್ಟು ಬಿಟ್ಟರೆ ಇನ್ನು ನಾವೇನೋ ಹತ್ರ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ನೀವು ಅರ್ಥ ಮಾಡ್ಕೊತೀರ ನೀವುಗಳು ಅಂದ್ಕೊಂಡಿರೋ ಥರ ನಾವು ಯಾವುದೇ ರೀತಿಯಾದ ಫ್ರೆಂಡ್ಸ್ಗಳು ಅಲ್ಲ ಫ್ರೆಂಡ್ಸ್ಗಳು ಆಗಿದ್ರು ಫ್ರೆಂಡ್ಸು ಅಂತ ಹೇಳೋಕ್ಕೆ ಏನು ಭಯ ಅದರಲ್ಲಿ ಅಲ್ವಾ ಏನು ಭಯ ಇಲ್ಲ ಸೊ ಅದೊಂದು ಕ್ಲಾರಿಫಿಕೇಷನ್ ಮಾಡಬೇಕಿತ್ತು ಅವರ ಹೇಳಿರೋ ಅಂತಹ ಸುಷ್ಮಿತನೇ ಬೇರೆ ನಾನೇ ಬೇರೆ ಇಬ್ಬರದು ಒಂದೇ ಬಟ್ ಬೇರೆ ಬೇರೆ ಪರ್ಸನ್ ಅಲ್ಲಿ ಜನಗಳ ಅನ್ಕೋತಾ ಇರೋದು ನಾನು ಅಂತ ಹೇಳಿ ಅದು ನಾನಲ್ಲ ಆ್ಯಂಡ್ ತುಂಬ ಜನ ಈ ಥರ ಬೈಬೇಡಿ ನಮ್ಗೆ ಇಷ್ಟ ಆಗಲ್ಲ ಅಂದರೆ ನನಗೆ ಅದು ಸಡನ್ನಾಗಿ ನಾನು ಸಾಲಿಗ್ರಾಮದಿಂದ ಬಂದೆ ಒಂದು
ಕಿತ್ತಲ್ಲ ವರ್ಕ್ ಮುಗಿಸ್ಕೊಂಡು ಅದು ಕಮೆಂಟ್ ನೋಡಿದೆ ನಾನು. ನನಗೆ ತಲೆ ಕೆಟ್ಟೋಗ್ಬಿಡ್ತು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಆ ವಿಡಿಯೋ ಮಾಡೋ ನನಗೆ ಇದೇ ಇರಲಿಲ್ಲ, ನನಗೆ ಐಡಿಯಾನೇ ಇರಲಿಲ್ಲ. ಆ ಕ್ಷಣಕ್ಕೆ ನಾನು ಡ್ರೆಸ್ಸು ಕೂಡ ಚೇಂಜ್ ಮಾಡಿರಲಿಲ್ಲ. ಸಾಲಿಗ್ರಾಮದಿಂದ ಬಂದು ನಾನು ಅವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ನನ್ನ ಮಾರ್ನಿಂಗ್ ರೊಟೀನು. ಆವಾಗ ಬಂದು ಅದೇ ಡ್ರೆಸ್ಸಲ್ಲೇ ನಾನು ನಿಂತ್ಕೊಂಡು ವ್ಲಾಗ್ ಮಾಡಿದ್ದು. ನನಗೆ ಒಂದು ಸ್ವಲ್ಪ ಸಿಟ್ಟು ಬಂದಾಗ ನಾಲ್ಗೆ ಮೇಲೆ ಇದಿಲ್ಲ, ಆ ಕ್ಷಣಕ್ಕೆ ಅಂದರೆ ತಪ್ಪು ಅಂತ ಅಂದಾಗ ನಿಜವಾಗ್ಲೂ ಕೊರಗ್ತೀನಿ ನಾನು. ನನ್ನ ಅಮ್ಮ ಇದು ಚಿಕ್ಕ ಪುಟ್ಟ ಜಗಳಗಳು ಆಡ್ತಿರ್ತೀವಿ, ಅದು ಡೈಲಿ ನನಗೆ ಆಗ್ತಾನೆ ಇರುತ್ತೆ. ಬಟ್ ಆ ಕ್ಷಣಕ್ಕೆ ನನಗೆ ಏನು ಅನಿಸುತ್ತೋ ನಾನು ಅದನ್ನು ಪಟ ಅಂತ ಹೇಳ್ತೀನಿ, ಮನಸ್ಸಲ್ಲಂತೂ ಇಟ್ಕೊಳ್ಳೋಲ್ಲ. ತುಂಬ ಜನ ಹೇಳಿದ್ರಿ ನೀವು ಈ ಥರ ಮಾತಾಡೋದೆಲ್ಲ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಆ ಥರ ಮಾತಾಡೋದಿಲ್ಲ. ಬೇರೆಯವ್ರ ವಿಚಾರಕ್ಕಂತೂ ಮಾತಾಡೋ ಅಂಥದ್ದೇನೂ ಇಲ್ಲವೇ ಇಲ್ಲ. ನಾನೇ ಪರ್ಸ್ನಲಾಗಿ ನನ್ನ ಪರ್ಸ್ನಲ್ ಲೈಫಲ್ಲಿ ಇಷ್ಟು ನೋವುಗಳು ಇಟ್ಕೊಂಡಿದ್ದೀನಿ. ಹಾಗಾಗಿ ಬೇರೆಯವ್ರ ಪರ್ಸ್ನಲ್ ಲೈಫ್ ಮಾತಾಡೋಷ್ಟು ನನಗೆ ಬೇಡ. ಬೇಜಾರಾಗಿದ್ದರೆ ಸಾರಿ. ನನ್ನ ಬಗ್ಗೆ ಮಾತಾಡಿದ್ದಕ್ಕಷ್ಟೇ ನಾನು ಮಾತಾಡಿದ್ದು, ಮೆನ್ಷನ್ ಮಾಡ್ತಿದ್ದೀನಿ. ಮತ್ತೆ ಆ ಥರದ್ದು ಏನೋ ಕೆಟ್ಟ ಪರಿಸ್ಥಿತಿಗಳು ಬರೋದು ಬೇಡ, ನಾನು ಮಾತಾಡೋದು ಬೇಡ. ನಮ್ದು ಎಷ್ಟಿದೆ ಅಷ್ಟು ನಾವು ನೋಡ್ಕೊಂಡು ಹೋಗೋಣ. ಇದೊಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ. ಅಂದರೆ ತುಂಬ ಜನ ತೀರಾ ಮಾಡಬೇಕು, ಹೌದು ಕಮೆಂಟ್ಸ್ ಮಾಡಬೇಕು, ಒಳ್ಳೆ ರೀತಿ ಕೆಟ್ಟ ರೀತಿ, ಬಟ್ ತೀರಾ ಕೆಟ್ಟ ರೀತಿ ಮಾಡಬಾರ್ದು. ನಮಗೆ ಓದೋಕ್ಕೂ ಕೂಡ ಅಸಹ್ಯ ಆಗುತ್ತೆ. ನಾನೊಂದು 2 ಕಮೆಂಟ್ ಡಿಲೀಟ್ ಮಾಡಾಕ್ಬಿಟ್ಟಿದ್ದೀನಿ. ಆ ಥರ ದಯವಿಟ್ಟು ಮಾಡಬೇಡಿ. ನನಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬೇರೆಯವ್ರ ವಿಚಾರವಾಗಿ ಬೇರೆಯವ್ರಿಗೂ ತೀರಾ ಅಷ್ಟು ಹೀನಾಯವಾಗಂತೂ ಕಮೆಂಟ್ ಮಾಡಿಬಿಡಿ ಪ್ಲೀಸ್. ಅದು ನೋಡಿಬಿಟ್ರೆ ಒಂಥರ ಆಗಲ್ಲ, ತಡ್ಕೋಬೋದು ಹೌದು, ಬಟ್ ತೀರಾ ಅಂದರೆ ತೀರಾ ಓದೋಕ್ಕೂ ಅಸಹ್ಯ ಆಗುತ್ತೆ ಅನ್ನೋ ರೀತಿ ಮಾಡಬೇಡಿ. ಅದನ್ನು ನಾನು ಡಿಲೀಟ್ ಕೂಡ ಮಾಡಿದ್ದೀನಿ, ಇಟ್ಕೊಂಡಿಲ್ಲ. ಅದನ್ನು ನನಗೆ ವಾಟ್ಸಪ್ಪಲ್ಲಿ ಒಬ್ಬರು ಸಿಸ್ಟರ್ ಕಳಿಸಿದ್ರು, ನಾನು ಅದನ್ನು ನೋಡಿಲ್ಲ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸಬ್ಸ್ಕ್ರೈಬರ್, ಕ್ವೆಶನ್ಸು, ಸೂಪರ್ ಥ್ಯಾಂಕ್ಸು, ಮತ್ತು ಏನೇನೋ ಇರುತ್ತೆ, ನ್ಯೂ ಮೆಸೇಜು ಅಂತ, ಓಲ್ಡ್ ಮೆಸೇಜ್ ಅಂತ, ಕಮೆಂಟ್ ಅಂತ ಎಲ್ಲ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಾನು ಅದನ್ನು ನನಗೆ ಕೆಲವೊಂದು ಸಲ ಅದೇನಾಗುತ್ತೆ ಅಂದರೆ ವೈಟಿಲ್ಲಿ ಶೋ ಆಗುತ್ತೆ, ಟಿ ಆ್ಯಪಲ್ಲಿ ಶೋ ಆಗುತ್ತೆ, ಯೂಟ್ಯೂಬಲ್ಲಿ ಕೆಲವೊಂದು ಕಮೆಂಟು ಶೋ ಆಗೋಲ್ಲ. ನನಗೆ ಅದು ಶೋನೇ ಆಗಿಲ್ಲ. ಯಾರೋ ಒಬ್ಬರು ಚೆಕ್ ಮಾಡಿ ಆ ಕಮೆಂಟ್ನ ನನಗೆ ಸ್ಕ್ರೀನ್ಶಾಟು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಂಗೆ ಅದು ನೋಡ್ಬಿಟ್ಟು ತೀರಾ ಬೇಜಾರಾಯಿತು. ಈ ಲೆವೆಲ್ಗೆ ಯಪ್ಪಾ ನಾವು ಬೈತೀವಿ ಹಳ್ಳಿ ಜನಗಳು, ಬಟ್ ಅಷ್ಟು ಅಸಹ್ಯಕರವಾಗಿ ನಿಜ ನಾನು ನೋಡೇ ಇರಲಿಲ್ಲ. ಅದು ಕಮೆಂಟ್ ಬಂದು 2 ದಿನ ಆಯ್ತು, ಸಡನ್ನಾಗಿ ಡಿಲೀಟ್ ಮಾಡಿದೆ. ಅವ್ರು ಎಷ್ಟು ಬೈದರು ವಾಟ್ಸಪ್ ಅಂದರೆ, ಈ ಥರ ಎಲ್ಲ ಕಮೆಂಟ್ ಹಾಕ್ತಾರಲ್ಲ ಇಷ್ಟು ಅಸಹ್ಯವಾಗಿ ಅಂತ ಅವರು ಬೇಜಾರು ಮಾಡಿಕೊಂಡ್ರು, ನನಗೂ ಬೇಜಾರಾಯಿತು. ನಾನು ಕಮೆಂಟ್ ಹಾಕಿ ಒಳ್ಳೆಯದು ಹಾಕ್ತೀರಾ ಕೆಟ್ಟದ್ದು ಅಂದರೆ ಅಷ್ಟು ಹೀನಾಯಕರವಾಗಂತೂ ನಿಜವಾಗ್ಲೂ ಬೇಡ, ಯಾರಿಗೂ ಬೇಡ. ಇನ್ನೇನಿಲ್ಲ ಫ್ರೆಂಡ್ಸ್. ಇದನ್ನು ದೊಡ್ಡ ಇದ್ರಂಗೆ ಏನು ದೊಡ್ಡ ಐಸ್ ಕ್ರೀಮ್ ಮಾಡೋಳಂಗೆ ಐಸ್ ಕ್ರೀಮ್ ಬಾಕ್ಸು ಮಿಶೋದಲ್ಲಿ ತರಿಸ್ದೆ. 98 ರೂಪಾಯೋ ಏನೋ ಬೀಳ್ತು. 98 ಅಲ್ಲ ಸಾರಿ, 105 ರೂಪಾಯೋ ಕಣೆ ಏನೋ ಇತ್ತು. ಮೋಸ್ಟ್ಲಿ 7 ರೂಪಾಯೋ ಎಷ್ಟೋ ಡಿಸ್ಕೌಂಟ್ ಹೋಗಿ 98 ರೂಪಾಯಿ ಬೀಳ್ತು. ನೋಡಿ ಕಲರ್ ಕಾಂಬಿನೇಷನು ನನಗೆ ಫೇವ್ರೇಟು. ನನ್ನ ಸ್ಕೈ ಬ್ಲೂ ಅಂದರೆ ನನಗೆ ತುಂಬ ಫೇವ್ರೇಟು. ಸ್ಕೈ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ತರಿಸ್ದೆ. ಆಲ್ಮೋಸ್ಟ್ ಇದು ಬಂದೇ 2 ತಿಂಗಳಾಯ್ತು. ನಿಜವಾಗ್ಲೂ ಐಸ್ ಕ್ರೀಮೇ ಮಾಡಿದ್ದು. ಅದಕ್ಕೆ ನಮ್ಮಮ್ಮ ಬೈತದೆ, ದಂಡ ಮಾಡಬೇಡ, 50 ರೂಪಾಯಿನೂ ಇಟ್ಕೋ, ಮುಂದೆ ಜೀವನ ಕಷ್ಟ ಐತೆ ಅಂತ. ನನಗೆ ಒಂದು 100-200 ರೂಪಾಯಿ ಅಂತಂದರೆ ನನ್ನ ಮಗಳು ಹಠ ಮಾಡಿಬಿಟ್ರೆ ನಾನು ಕೊಡಿಸ್ತೀನಿ. ಕ್ಯೂಟಾಗಿದೆ ಅಲ್ಲ, ಅಂದರೆ ಸಾವಿರಾಂತರ ರೂಪಾಯಿದು ಕೊಡ್ಸೋಕ್ಕಾಗಿಲ್ಲ ಅಂದರೆ 100-200-300 ರೂಪಾಯಿಂದಾದರೆ ಕೊಡಿಸ್ತೀನಿ. ಅಮ್ಮ ಅದನ್ನೇ ಬೈತಿತ್ತು, ನೀನು ಅದನ್ನೇ ಇಟ್ಕೋ, 100-200 ರೂಪಾಯಿನೇ ಇಟ್ಕೋ, ಈಗ ಸುಮ್ಮನೆ ಇದಕ್ಕೆ 100 ರೂಪಾಯಿ ಹಾಕಿದೆಯಾ, ಏನಕ್ಕೆ ಇದು ಯೂಸು, ಅದೇ 100 ರೂಪಾಯಿ ಇಟ್ಕೊ ನಮ್ಮಮ್ಮ ಬೈಯುತ್ತೆ. ನನಗೆ ಕೆಲವೊಂದು ಸಲ ಹೌದು ಅಂತ ಅನಿಸುತ್ತೆ, ಬಟ್ ಅನ್ಸಿದ್ರೂ ಚಿಕ್ಕ ಖುಷಿಗಳು ಏನು ಮಾಡೋಕ್ಕಾಗಲ್ಲ. ನಾನು ಏನು ಅನ್ಕೋತೀನಿ ಅಂದರೆ, ಅವ್ರ ಅಪ್ಪ ಇದ್ದಿದ್ರೆ ಒಂದೇ ಒಂದು ಕ್ಷಣ ಅವ್ರ ಅಪ್ಪ ಇದ್ದಿದ್ರೆ ಮಾಡ್ತಿದ್ರಲ್ವಾ, ಇಷ್ಟು ಮಾಡೋದು ಬೇಡ ನಾನು ನನ್ನ ಮಗಳಿಗೋಸ್ಕರ ಅಂದರೆ ಅವ್ರ ಅಪ್ಪನ ಲೆವೆಲ್ಗೆ ಒಂದಿಷ್ಟು ಮಾಡೋಣ. ಸೀರಿಯಸ್ ಆಗಿ ಅವಳು ಏನೇ ಕೇಳಲಿ, ಇವಾಗ ರೀಸೆಂಟಾಗಿ ಮನೆಯದು ಹೌಸ್ ಥರ ಬರುತ್ತಲ್ಲ, ಚಿಕ್ಕ ಮಕ್ಳದು ಮನೆ ಥರ, ಅದೊಂದು ಕೇಳ್ತಿದ್ದಾಳೆ. ಅದು ಬಿಟ್ಟರೆ ಸ್ವಿಮ್ಮಿಂಗ್ದು ಒಂದು ಕೇಳ್ತಿದ್ದಾಳೆ. ಅಮ್ಮ ಬೇಡ ಅಂತ, ಅವಳು ಹೋದರೆ ಬೆಳಗ್ಗೆ ಹೋದರೆ ಸಂಜೆ ಬರ್ತಾಳೆ, ಅಷ್ಟು ಒಂಥರ ಚಿಕ್ಕದು ಮನೆ ಬರುತ್ತಲ್ಲ ಮಕ್ಳದು, ಅದೇನಕ್ಕೆ ಅಂತ. ಈ ಸ್ವಿಮ್ಮಿಂಗ್ದು ಸುಮ್ಮನೆ 700-800 ರೂಪಾಯಿ. ಇವಳೇನು ಚಿಕ್ಕ ಮಗುನೂ ಅಲ್ಲ, ಡೈಲಿ ಅದರಲ್ಲಿ ತಣ್ಣೀರಲ್ಲಿ ಆಟಾಡೋಕ್ಕೆ ಏನು ಅಂತ, ವೇಸ್ಟು ಅಂತ. ನಾನು ತೊಗೊಳ್ಬೇಕು ಅಂತ ನನ್ನ ಮನಸ್ಸಲ್ಲೈತೆ. ಆ್ಯಕ್ಚುಲಿ ನನ್ನ ತಂಗಿ 1200 ಏನೋ ಇತ್ತು ಅಮೆಜಾನಲ್ಲಿ, ಅದನ್ನ ಬುಕ್ ಮಾಡ್ತೀನಿ ಅಂದು. ನಮ್ಮ ಅಮ್ಮ ಬೈತು, ನಿಮಗೆ ದುಡ್ಡು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಮಡಿಕೊಳ್ಳಿ ಅಂತ. ಹಾಗೆ ನಾವು ಯೋಚನೆ ಮಾಡ್ತೀವಿ, ಬಟ್ ನಾನು ತಗೊಳ್ತೀನಿ. ನಮ್ಮಮ್ಮ ನನಗೆ ಬೈತೈತೆ ಇವಾಗ, ಯಾಕೆ ಯೋಚನೆ ಮಾಡ್ತೀಯಾ, 10 ರೂಪಾಯಿನೂ ಕೂಡಿಸಿ ಮಡಿಕೋ, ಮುಂದೆ ಜೀವನ ಹೆಂಗೆ, ಏನು ನಿನ್ನ ಗಂಡ ಅವನ ತಂದಾಕಕ್ಕೆ ಯಾರು ನೋಡ್ಕೋತಾರೆ,
ನಿಜವಾಗ್ಲೂ ನಮ್ಮನೆ ಎಷ್ಟು ಯೋಚನೆ ಮಾಡ್ತೀವಿ ಅಂದರೆ ವಿಡಿಯೋದಲ್ಲಿ ಎಲ್ಲಿ ಒಂದು 20% ಹೇಳ್ಕೊಡ್ತೀವಿ ಫ್ರೆಂಡ್ಸ್. ನಾನು ಬೆಳಗ್ಗೆಯಿಂದ ಮಾಡೋದನ್ನು ಅರ್ಧ ಗಂಟೆ 20 ನಿಮಿಷದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಬೇಜಾನ್ ವಿಚಾರಗಳು ಮಧ್ಯದಲ್ಲಿ ಆಗೋಗಿರ್ತವೆ. ನಾನು ಅದನ್ನು ಕೆಲವೊಂದನ್ನು ಹೈಡ್ ಮಾಡ್ತೀನಿ, ತೋರಿಸಲ್ಲ. ಅದನ್ನೆಲ್ಲ ತೋರ್ಸೋಕ್ಕೆ ಹೋಗ್ಬಿಟ್ರೆ ಹೌದಾ ಇಷ್ಟೊಂದು ಕಷ್ಟನಾ ಸಿಂಗಲ್ ಪೇರೆಂಟ್ ಜೀವನ ಅನಿಸ್ಬಿಡುತ್ತೆ. ನಾನು ಅದು ಅವ್ರವ್ರ ಎಕ್ಸ್ಪೀರಿಯನ್ಸ್ ಅವ್ರವ್ರಿಗೆ ಆದಾಗಲೇ ಗೊತ್ತಾಗೋದು. ನಾನು ಈಗ ಎಷ್ಟೇ ಹೇಳ್ಕೊಂಡು ಬಡ್ಕೊಂಡು ಕಿರ್ಚಾಡಿದ್ರು ಎಲ್ಲ ಕಡೆಯಿಂದ ಚೆನ್ನಾಗಿರೋರಿಗೆ ಆ ಫೀಲ್ ಅಷ್ಟು ಗೊತ್ತಾಗಲ್ಲ. ಸ್ವಲ್ಪ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ಗೊತ್ತಾಗಲ್ಲ. ಅದೇ ನಂತರ ಇರೋರಿಗೆ ಗೊತ್ತಾಗ್ಬಿಡುತ್ತೆ, ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಅವ್ರು ಅನುಭವಿಸ್ತಿರ್ತಾರಲ್ಲ. ಕೆಲವೊಂದು ಅನುಭವಗಳಾದಾಗಲೇ ಅದ್ರ ನೋವು ಏನು ಅಂತ ಗೊತ್ತಾಗೋದು. ಸೊ ಇವಾಗ ಏನು ಕೆಲಸ ಇಲ್ಲ, ನೋಡೋಣ ಏನಾದರೂ ಸ್ವಲ್ಪ ನಂದು ಕಂಟೆಂಟ್ ಬುಕ್ಕು ಅರ್ಧ ಬರೆದಿಟ್ಕೊಂಡಿದ್ದೀನಿ, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಇವಾಗ ಕಂಪ್ಲೀಟ್ ಮಾಡಿ ಬರೆದಿಟ್ಕೊಬೇಕು. ಆಲ್ರೆಡಿ ಒಂದು ವ್ಲಾಗ್ 100 ತನಕ ಬರೆದಿದ್ದೀನಿ, ಇನ್ನೂ ಒಂದು 130 240 ಹೋಗ್ತಾ ಇದೆ ಇವಾಗ ವ್ಲಾಗ್ಸು. ಸೊ ಅದನ್ನು ಬರೆದಿಟ್ಕೊಬೇಕು. ಆ್ಯಂಡ್ ಮುಂದೆ ಯಾವ್ಯಾವ ರೀತಿ ಕಂಟೆಂಟ್ ಇಟ್ಕೊಂಡು ಮಾಡ್ಬೋದು ಅದನ್ನು ಒಂದು ಕಡೆ ಬರೆದಿಟ್ಕೋಬೇಕು. ಅದು ಆ ಕೆಲಸ ಮಾಡ್ಕೊಳ್ಳೋಣ ಇವಾಗ. ಡಯಟ್ ಸ್ಟಾರ್ಟ್ ನನಗೆ ನಗ ಬರ್ತದೆ. ಡಯಟ್ ಇವ್ರು ಯಾವ ಸೀಮೆ ಡಯಟ್ ಮಾಡ್ತಾರೆ ಅಂತನಾ. ನಾನೇನು ಹೆವಿ ವೆಯ್ಟ್ ಲಾಸ್ ಆಗೋದು ಬೇಡ, 3 kgs 3 to 4 kgs ಆದರೆ ಸಾಕು. ಅದಕ್ಕೆ ಇವಾಗ 1 ಲೋಟ ಬಿಸಿನೀರಿಗೆ ಅರ್ಧ ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಕುಡಿತೀನಿ. ಆ್ಯಕ್ಚುಲಿ ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲೂ ಕುಡಿಬೋದು, ಆದರೆ ನಾನು ಡೈಲಿ ಒಂದೊಂದು ಥರ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರೋದ್ರಿಂದ ಸೊ ಇದನ್ನೇ ಯಾವಾಗಲಾದರೂ ಈವ್ನಿಂಗು ಮಧ್ಯಾಹ್ನ ಟೈಮು ನಾನು ಹೆಂಗಿದ್ರು ಬಿಸಿನೀರು ಕುಡಿತೀನಿ. ಆ ಟೈಮಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಈ ಥರ ಹಿಂಡ್ಕೊಂಡು ಕುಡಿಯೋಣ ಅಂತ ಹೇಳಿ ನನಗೆ ರೋಗ ಬರ್ತೈತೆ ಡಯಟ್ ಮಾಡ್ತೀನಿ ಅಂದರೆ. ಯಾಕೆ ಗೊತ್ತಾ, ನಮ್ಮಮ್ಮ ಬೈತದೆ. ಜೀರಾ ವಾಟರ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು, ಜೀರಿಗೆ ನೀರು ತೊಗೊಂಡ್ರೆ. ಆದರೆ ನಮ್ಮಮ್ಮ ಬೈತದೆ, ನೀನು ಏನು ದಪ್ಪಕ್ಕಿದೆಯಾ ಅಂತ ಒಳ್ಳೆಯ ಇದೆಲ್ಲನೂ ಮಾಡ್ತೀಯಾ, ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಸರಿಯಾಗಿರು ಅಂತ ಬೈತದೆ. ಈಗ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ನಾನು ಇವೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಈವ್ನಿಂಗಿಗೆ 1 ಬೀಟ್ರೋಟ್ ತಿನ್ನೋಣ, ಬೀಟ್ರೋಟ್ ಮತ್ತು ಕ್ಯಾರೆಟ್ ತಿನ್ನೋಣ. ಮತ್ತು ಊಟದ್ದು ಕ್ವಾಂಟಿಟಿ ಎಲ್ಲ ತಿನ್ನೋದೇ ಕಡಿಮೆ ಆ್ಯಕ್ಚುಲಿ, ಅದರಲ್ಲಿ ಇನ್ನೂ ಕಡಿಮೆ ಮಾಡಿದ್ದೀನಿ. ಸೊ ಈಗ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ನನ್ನ ಶಕ್ತಿ ಪ್ರದರ್ಶನ ಈ ನಿಂಬೆಹಣ್ಣಿನ ಹೋಳ ಮೇಲೆ ನಡೀತಾ ಇದೆ ಫ್ರೆಂಡ್ಸ್. ಒಂದೊಂದ್ಸತಿ ಹಿಂಗೆ ಅಂದರೆ ಬಾಡಿಲಿ ಶಕ್ತಿ ಇಲ್ಲ ಅಂದರೆ ನಿಂಬೆಹಣ್ಣು ಹಿಂಡೋಕ್ಕೂ ಆಗೋಲ್ಲ, ತುಂಬ ಕಷ್ಟ ಆಗೋಯ್ತದೆ. ಸಾಕು, ಇನ್ನೊಂದು ಸಲ ಅಂದರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಲೋಟ ಬಿಸಿನೀರು ಕುಡಿಯೋಕ್ಕೆ ಬರ್ತೀನಲ್ಲ, ಆಗ ಒಂದು ಸ್ವಲ್ಪ ಹಿಂಡ್ಕೊತೀನಿ. ಈಗ ನೀರನ್ನ ಕುಡಿಯುವ ಸಮಯ. ಒಂದು ಸ್ವಲ್ಪ ಹುಳಿ ಹಂಗೆ ಅಡುಗೆ ಮನೆ ಶೆಲ್ಫ್ ಮೇಲೆ ಒಂಚೂರು ನಿಂಬೆಹಣ್ಣು ಬಿದ್ದುಬಿಟ್ರೆ ಬಿಳಿಗೆ ಅಂಟ್ಕೊಬಿಡ್ತದೆ. ಅದಕ್ಕೆ ನಿಂಬೆಹಣ್ಣು ಕಟ್ ಮಾಡ್ಬೇಕಾದ್ರೆ ಎಷ್ಟು ಗಮನದಿಂದ ನೋಡ್ಕೊಂಡು ಕಟ್ ಮಾಡ್ತಾ ಇರ್ತೀನಿ, ಹಿಂಗೆ ಹಿಂಡ್ತಾ ಇರ್ತೀನಿ ಅಂದರೆ. ಸೊ ಸಿಂಪಲಾಗಿ ಮನೇಲಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋರು ನನ್ನ ರೆಸಿಪಿಗಳನ್ನ ಟ್ರೈ ಮಾಡಿ ಆಯಿತಾ. ಟೈಮ್ ಒಂದು 6 ಗಂಟೆ 7 ನಿಮಿಷ. ನಾನು ಮಲ್ಕೊಂಡ್ಬಿಟ್ಟಿದ್ದೆ 4:15. ಇವಾಗ ಎದ್ದೆ, ಟೀ ಬಿಸಿ ಮಾಡ್ಕೊತಾ ಇದ್ದೀನಿ. ನಾ ಕೃತು ತಗೋಬಾ, ಆಚೆಗೆ ತಗೊಂಡೋಗ್ಬೇಡ. ನೋಡಿ ಕೃತು ಬಂದ್ಲು, ಒಂದೊಂದು ಪ್ಯಾಕೆಟ್ನೇ ಹೊತ್ಕೊಂಡು ಹೋಯ್ತಾಳೆ ಆಚೆಗೆ. ನೋಡಿ ವಾಪಸ್ ಕರ್ಕೊಬಂದೆ ಫ್ರೆಂಡ್ಸ್. ಏನು ನನ್ನ ಬಿಸ್ಕೆಟ್ ಪ್ಯಾಕು ಒಂದೊಂದು ಪ್ಯಾಕ್ನ ಹೊತ್ಕೊಂಡು ಹೋಯ್ತಾಳೆ. ಇಲ್ಲ ಮಗಳೇ, ಇಲ್ಲ ಹೆದರಿಸ್ತೀಯಲ್ಲ ಮಗಳು, ಗ್ಯಾಸ್ ಹೊಸ್ತಿ ಬರ್ತದೆ ಅಂತ. ಇಲ್ಲ ಆಫ್ ಐತೆ ಬಿಡಮ್ಮ, ಆಫ್ ಆಗೈತೆ ಅದು ಬಿಡು ಚಿನಿ. ಸೊ ಡಯಟು ಅಂತೀರಾ, ಟೀ ಕುಡಿತಾ ಇದ್ದೀರಾ ಬೇಡಿ ಫ್ರೆಂಡ್ಸ್. ಸ್ವಲ್ಪ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. 7 ಗಂಟೆ ಆಗಿದೆ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಲು, ಬಂದ ತಕ್ಷಣ ಬರೆಯೋಕ್ಕೆ ಕಳಿಸ್ಲಿಲ್ಲ. ಸೊ ಈ ಥರ ಡಾಟ್ ಲೈನ್ಸ್ ಹಾಕೋದಿತ್ತು, ಅದಕ್ಕೋಸ್ಕರ ನೀನೇ ಬರ್ಸಮ್ಮ, ಅಮ್ಮನ ಕೈಲಿ ಬರ್ಸಿಸ್ಕೊಳ್ಳಿ ಅಂತ ಅಂದವ್ರೆ ಅಂದ್ಲು. ಬೇಡ ಅಂತೇಳಿ ಲೇಟ್ ಆದ ಅದೊಂದು ಡಾಟ್ನೇ ನೀವು ನಂಬಲ್ಲ 20 ಮಿನಿಟ್ಸ್ ಮೇಲ್ಗಡೆ ಕೂತ್ಕೊಂಡು ಡಾಟ್ ಹಾಕ್ಸಿದ್ದೀನಿ. ಬೇರೆ ಹೋಮ್ವರ್ಕ್ ಎಲ್ಲ ಮಾಡೋದಂತೂ ತುಂಬ ಲೇಟ್ ಆಯಿತು. ABCD ಕೊಟ್ಟಿದ್ರು, 1 2 3 ಕೊಟ್ಟಿದ್ರು, ಕಕ್ಲೆಗೊಟ್ಟು ಕಿ ಅಂತ ಬರುತ್ತಲ್ಲ ಅದನ್ನು ಕೊಟ್ಟಿದ್ರು, ಹಾಗೆ I ಬರೆಯೋಕ್ಕೆ ಕೊಟ್ಟಿದ್ರು. ಸೊ ತುಂಬ ಇತ್ತು, ಯಾಕಂದರೆ ಅವಳು ಲಾಸ್ಟ್ ವೀಕ್ ಹೋಗಿಲ್ದೇ ಇರೋದ್ರಿಂದ ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು. ಕೃತು ಹೇಳ್ತಾವಳೆ, ಯಾಕೆಂದರೆ ಹೋಮ್ವರ್ಕ್ ಜಾಸ್ತಿ ಇತ್ತು, ಶನಿವಾರ ಭಾನುವಾರ ಮಾಡ್ಕೊಂಡಿರ್ಲಿಲ್ಲ, ಅದನ್ನಿಸ್ಬಿಟ್ಟೆ. ಹೆಚ್ಚು ಕಡಿಮೆ 7 ಗಂಟೆಯಿಂದ 8:15 ತನಕ ಹೋಮ್ವರ್ಕ್ ಮಾಡಿದ್ದಾಳೆ. ಇನ್ನೂ ಒಂದು 3/4 ಗಂಟೆ ಮಾಡೋದಿತ್ತು, ಅದನ್ನಿಸ್ಬಿಟ್ಟೆ ಅಂತ ಹೇಳ್ತಾವಳೆ. ಆಯಿತು ಬಂಗಾರ, ಹೋಮ್ವರ್ಕ್ ಮಾಡಿಬಿಡ,
ಜಾಸ್ತಿ ಮಾಡ್ಬೇಡ ನೀನು. ಫೋನ್ ಹಿಡ್ಕೊಂಡ ತಕ್ಷಣ ನಾನು ನೀನು ಜಾಸ್ತಿ ಹೇಳ್ಬೇಡ ನೀನು. ಪಾಚು ಪಾಚು ಪಾಚಮ್ಮ ಹೇಳ್ಬೇಡ. ಪಾಚು 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 ಹೋಮ್ವರ್ಕ್ ಮಾಡೋದು ಬೇಡ. ನೋಡಿ ಮಕ್ಳು ಹೆಂಗೆ ಆಡ್ತಾರೆ. ಎಲ್ಲರಿಗೂ ಇವರು ರಕ್ಷಿತಾ ಮೇಡಮು ಎಲ್ಲರಿಗೂ ಗುಡ್ ಬೇಬಿ ಅಂದವ್ರು ತಾನೆ. ಅವನಿಗೆ ಧ್ರುವಂಗೆ ನಿಶಾಂತು ರುಕ್ಕುಗೆಲ್ಲವ. ನೀನು ಮಾತ್ರ ಬರ್ಕೊಂಡು ಹೋಗಿದ್ದು ಹೋದ್ರೆ ಏನಂತಾರೆ ಹೇಳು. ಫ್ರೆಂಡ್ಸ್ ಇವನ್ನ ಸಮಾಧಾನ ಮಾಡ್ತೀನಿ. ನಂದು ಆಲೆ ಊಟನೂ ಕೂಡ ಆಗಿಲ್ಲ. ಇವನ್ನ ಮಲಗಿಸಿ ಊಟ ಮಾಡಬೇಕು. ಆಯಿತು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಟ್ಯಾಬ್ಲೆಟ್ಸೇ ಖಾಲಿ ಆದವು. ಇನ್ನು 6 ಟ್ಯಾಬ್ಲೆಟ್ ಇದ್ದಾವೆ. ಅಂದರೆ ಇನ್ನೊಂದು ವಾರಕ್ಕೆ ನಾನು ಮತ್ತೆ ಊಟಗಳಿಗೆ ಹೋಗಬೇಕು ಮೈಸೂರಿಗೆ. ಒಬ್ಬರು ಸಿಸ್ಟರ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಡ್ರೆಸ್ಸು ಕೂಡ ತೊಗೊಂಡ್ರು. ಅವ್ರಿಗೂ ಸೇಮ್ ಫಂಗಲ್ ಇನ್ಫೆಕ್ಷನ್ ಇದೆಯಂತೆ. ತೋರಿಸಿದಾಗ ಮೆಡಿಸನ್ ತೊಗೊಂಡೋಗಿ ಹೋಗುತ್ತಂತೆ. ಅದು ಮತ್ತೆ ಬರುತ್ತಂತೆ. ನನಗೆ 3-4 ವರ್ಷದಿಂದ ಐತೆ. ಸ್ವಲ್ಪ ದಿನ ಹೋಗುತ್ತೆ, ಸ್ವಲ್ಪ ದಿನ ಬರುತ್ತೆ. ಬಟ್ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತೊಗೊಂಡಿರಲಿಲ್ಲ. ಬಟ್ ಇವಾಗ 2 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ನನಗಂತೂ ಏನಂದ್ರೆ ಏನೂ ಇಲ್ಲ, ಎಲ್ಲ ಫುಲ್ ಹೋಗ್ಬಿಟ್ಟೈತೆ. ಸ್ವಲ್ಪ ಮಾರ್ಕ್ಸ್ ಅಷ್ಟೇ ಇದೆ. ಇನ್ನೊಂದು ವಾರಕ್ಕೆ ಹೋದಾಗ ನಾನು ಅಪ್ಡೇಟ್ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಸಾಧ್ಯ ಆದರೆ ಡಾಕ್ಟರ್ ಹತ್ರನೂ ಕೂಡ ಮಾತಾಡ್ಸೋಣ. ಟ್ಯಾಬ್ಲೆಟ್ಸ್ ಕುಡಿಬೇಕು. ಫ್ರೆಂಡ್ಸ್ ರೈಸ್ ತಿನ್ನೋದು ಬೇಡ ಇವಾಗ. ಒಂದು 6:30-7 ಗಂಟೆ ಹಂಗೆ ಒಂದು ಕ್ಯಾರೆಟು ಒಂದು ಬೀಟ್ರೋಟು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಸೊ 6:45 ಆಗಿತ್ತು. ಕಟ್ ಮಾಡಿ ಇಟ್ಬಿಡೋಣ, ಫ್ರಿಡ್ಜಲ್ಲಿ ಇರುತ್ತಲ್ಲ ತಣ್ಣಗಿರುತ್ತೆ, ಆಮೇಲಿಂದ ಲೇಟಾಗಿ ತಿನ್ನೋಣ. ಕಟ್ ಮಾಡಿ ಇಟ್ಟರೆ ಅಂತ ಹೋಗಿ ನೋಡಿದ್ರೆ ಕ್ಯಾರೆಟು ಇಲ್ಲ, ಬೀಟ್ರೋಟು ಇಲ್ಲ. ಬೀನ್ಸ್ ಐತೆ, ಬದನೆಕಾಯಿ ಐತೆ, ಹೀರೆಕಾಯಿ ಐತೆ, ಸೊಪ್ಪು ಐತೆ, ಕುಂಬಳಕಾಯಿ ಬರುತ್ತಲ್ಲ ಪಾಂಪ್ಕಿಂದು ಚಿಗುರು ಸೊಪ್ಪನ್ನ ಸಾಂಬಾರು ಮಾಡ್ತೀವಿ, ಸೊಪ್ಪು ಸಾರು. ಅದನ್ನು ಕೂಡ ಸೊಪ್ಪು ಸಾರು ಮಾಡಬೇಕಾದ್ರೆ ವ್ಲಾಗಲ್ಲಿ ತೋರಿಸ್ತೀನಿ. ನನ್ನ ಡೈಲಿ ವ್ಲಾಗ್ಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸೊಪ್ಪು ಸಾರು ಹೆಂಗೆ ಅಂತ. ಒಬ್ಬರು ಹಾಕಿದ್ರಿ ಹಸಿ ತಣ್ಣಿಕಾಳು ಮೊಟ್ಟೆ ಸಾಂಬಾರು ನಾವು ನೋಡೇ ಇಲ್ಲ ಅಂತ. ಹೌದಾ ಪವಿ ಸಿಸ್ಟರ್ ಮಾಡಿ. ಆ್ಯಂಡ್ ಚಂದನೂ ಕೂಡ ಹೇಳ್ತಿದ್ಲು ಅವ್ರ ಕಡೆ ಸಾಂಬಾರು ಮಾಡಲ್ವಂತೆ. ಅಂದರೆ ಮೊಟ್ಟೆ ಸಾರು ಮಾಡ್ತಾರೆ, ಹಸಿ ತಣ್ಣಿಕಾಳು ವಿತ್ ಮೊಟ್ಟೆ ಮಾಡಲ್ವಂತೆ. ಹಾಗೆ ಏನೇನಾದರೂ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಐತೆ ಫ್ರಿಡ್ಜಲ್ಲಿ, ಆ ಸೊಪ್ಪು ಅದು ಇದು ಎಲ್ಲ ಐತೆ. ನನಗೆ ಬೇಕಾಗಿರೋದು ಮೇಯ್ನ್ ಐಟಮೇ ಇಲ್ಲ. ಹಂಗೂ ಅಂದ್ಕೊಂಡೆ ಬೀನ್ಸ್ನ ಸ್ಟೀಮ್ ಮಾಡ್ಕೊಂಡು ತಿನ್ನೋಣ ಅಂತ. ಯಾಕೋ ಮನ್ಸು ಬರಲಿಲ್ಲ. ಅಂದರೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಲ್ವ, ಸ್ಟಾರ್ಟಿಂಗ್ ಟ್ರಬಲ್. ಒಂದು ಲೆವೆಲ್ಗೆ ಹೋದ್ಮೇಲೆ ಮನ್ಸು ಬರುತ್ತೆ. ಅದಕ್ಕೆ ಬೇಡಪ್ಪ ಅಂದ್ಬಿಟ್ಟೇಳಿ ರೈಸು ಮತ್ತು ಕರ್ಮೀನ್ ಸಾಂಬಾರು ಇತ್ತು. ರೈಸು ಅದರಲ್ಲೇ ತರಕಾರಿ ಇದ್ವಲ್ಲ, ಅದೇ ಸ್ವಲ್ಪ ತರಕಾರಿ ಜಾಸ್ತಿ ತಿಂದುಬಿಟ್ಟು ರೈಸ್ ಕಡಿಮೆ ತಿಂದೆ. ಇವಾಗ ಟ್ಯಾಬ್ಲೆಟ್ ಕುಡಿದೆ. ಇನ್ನೊಂದು 10 ನಿಮಿಷ 1/4 ಗಂಟೆ ಬಿಟ್ಟು ಒಂದು ದೊಡ್ಡ ಲೋಟದಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ. ಸೊ ಇವತ್ತಿನ ಡೇ ಕಂಪ್ಲೀಟ್. ಇವತ್ತಿಂದು ಇದೇ ಥರ ಫುಡ್ ಎಲ್ಲ ತೊಗೊಂಡೆ. ಮಧ್ಯಾಹ್ನ ಏನು ತೊಗೊಂಡೆ ಅಂತ ಹೇಳಿದ್ರೆ ಸ್ವಲ್ಪ ವೈಟ್ ರೈಸು ಮತ್ತು ಚಿಕನ್ ಸಾಂಬಾರಿತ್ತು. ಅಂದರೆ ಪೀಸ್ ಇರಲಿಲ್ಲ, ಓನ್ಲಿ ಸಾಂಬಾರಿತ್ತು. ಅದನ್ನು ಕುಡ್ದಾದ್ಮೇಲೆ ಮತ್ತೆ 1 ಲೋಟ ಬಿಸಿನೀರಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದೆ. 2 ಸಲ ಲೆಮನ್ ವಾಟರು. ಸೊ ನಾರ್ಮಲ್ ವಾಟರ್ ನಾನು ತಣ್ಣೀರು ಕುಡಿತಾ ಇಲ್ಲ. ಗಂಟ್ಲದು ಸ್ವಲ್ಪ ಪ್ರಾಬ್ಲಮ್ ಆದಾಗಿಂದ ಹಾಟ್ ವಾಟರ್ನೇ ಕುಡಿತಾ ಇದ್ದೀನಿ. ಬಟ್ ನನ್ನ ಪ್ರಕಾರ ಒಂದು ದಿನಕ್ಕೆ ಎಷ್ಟು ಸಲನಾದರೂ ಬಿಸಿನೀರು ಕುಡಿಯೋಣ, ಅದರಲ್ಲೂ 1-2 ಟೈಮ್ ಲೆಮನ್ ವಾಟರ್ ಕುಡಿಯೋಣ ಅಂತ ಹೇಳಿ. ಸೊ ಹೀಗೆ ನನ್ನ ಡಯೆಟ್ ಜೊತೆಗೆ ನಿಮಗೂ ಕೂಡ ಟಿಪ್ಸ್ಗಳು ಸಿಗುತ್ತೆ. ಸೊ ಈಸಿಯಾಗಿ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಹೇಗೆ ನಾವು ಹೆಲ್ತ್ ಡ್ರಿಂಕ್ ಆಗಿರ್ಬೋದು ಅಥವಾ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ಎಲ್ಲನೂ ತಯಾರಿಸ್ಕೋಬೋದು ಅಂತ ತಿಳ್ಕೊಬೋದು. ಈ ವಿಡಿಯೋ 100% ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅದೇ ರೀತಿ ನಾನು ವ್ಲಾಗ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ಏನು ಜಾಸ್ತಿನೇ ಹುಷಾರು ತಪ್ತಾ ಇದ್ದೀನಿ. ಹಾಗಾಗಿ ನಿನ್ನೆ ಯಾವುದೇ ರೀತಿಯಾದ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ. ಸಿಸ್ಟರ್ ಒಬ್ಬರು ಮೆಸೇಜ್ ಮಾಡಿ ಕೂಡ ಕೇಳಿದ್ರು ಇನ್ಸ್ಟಾದಲ್ಲಿ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೆ ಏನಕ್ಕೆ ನೀವು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ ಮೆಸೇಜ್ ಹಾಕಿದರು. ಸೊ ಅವ್ರನ್ನ ರಿಪ್ಲೈ ಮಾಡಿದೆ ನಾನು ಹುಷಾರಿಲ್ಲ ಅಂತೇಳಿ. ಸೊ ಪ್ರೀತಿ. ಒಂದು ದಿನ ನಾನು ವ್ಲಾಗ್ ಹಾಕಿಲ್ಲ ಅಂದರೆ ಮೆಸೇಜ್ ಹಾಕ್ತೀರಾ, ಅಥವಾ ಏನೋ ವ್ಲಾಗ್ ನಂಬರ್ ಮಿಸ್ಟೇಕ್ ಮಾಡಿದರೆ ವ್ಲಾಗ್ ನಂಬರ್ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತೀರಾ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ. ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋಸ್ಗಳನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಇವಾಗ ಇನ್ನೇನು ಒಂದು 10 ನಿಮಿಷ ಮುಗಿಸ್ಬಿಟ್ಟು 1 ಲೋಟ ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ಫೋನ್ ನೋಡಿ ಸ್ವಲ್ಪ ಎಡಿಟಿಂಗ್ ಕೆಲಸಗಳು ಅದೆಲ್ಲ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಒಂದು 11 ಗಂಟೆ ಅಷ್ಟರಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸರಿ ಆಗುತ್ತೆ. ಇವತ್ತು ಯಾವುದೋ ಅಪ್ಲೋಡ್ ಮಾಡಿಲ್ಲ ವೀಡಿಯೋ, ನಾಳೆಗೆ. ಸೊ ಅಲ್ಲಿ ತನಕ ಏನು ಮಾಡ್ತಾಯಿರಿ, ಏನೂ ಮಾಡಬೇಡಿ, ಮಲ್ಕೊಳ್ಳಿ ಊಟ ಮಾಡಿಬಿಟ್ಟು. ಬಾಯ್, ಗುಡ್ ನೈಟ್.